ಪ್ರೀತಿ ದೈವಾನುಸಂಧಾನ ನಮ್ಮ ಪ್ರೀತಿ ಮಧುರಾನುಸಂಧಾನ ಕೈಲಾಸೇಶ್ವರನ ಮೇಲಾಣೆ ನಾಗಲೋಕದ ಮೇಲಾಣೆ ನಾಗಮಣಿಯ ಮೇಲಾಣೆ ಸದಾ ಕಾಲವೂ ನಿನ್ನ ಜೊತೆಯಾಗಿಯೇ ಇರ್ತೇನೆ. ಓಂ ನಮಃ ಶಿವಾಯ. 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 शंभो शंकरा सांब सदा शिव ओ शंभो शंकरा हर हर शंकर शिव ಆದಿಶೇಷ ಶಿವಾನಿ ನಿನಗಾಗಿ ಭೂಮಿಗೆ ಬಂದು 23 ಸಂವತ್ಸರಗಳು ಕಾದಿದ್ದೀನಿ. ಈಗ ನನ್ನ ನೆನಪಾಯ್ತಾ? ಜನ್ಮ ಜನ್ಮಾಂತರದ ನನ್ನ ಪ್ರೀತಿಗೆ ಇವತ್ತು ಒಂದು ಅರ್ಥ ಬಂದಿದೆ ಆದಿಶೇಷ. 7 ಜನ್ಮಕ್ಕೂ ನೀ ನನ್ನ ಜೊತೆಗಿರ್ತೀನಿ ಅಂತ ನೀನ್ ನನ್ನ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ. ಶಿವಾನಿ ಪ್ರೀತಿ ದೈವಾನುಸಂಧಾನ ನಮ್ಮ ಪ್ರೀತಿ ಮಧುರಾನುಸಂಧಾನ
ಕೈಲಾಸೇಶ್ವರನ ಮೇಲಾಣೆ, ನಾಗಲೋಕದ ಮೇಲಾಣೆ, ನಾಗಮಣಿಯ ಮೇಲಾಣೆ, ಸದಾ ಕಾಲವೂ ನಿನ್ನ ಜೊತೆಯಾಗಿಯೇ ಇರ್ತೇನೆ. ನಿಮ್ಮ ಮೇಲಾಣೆ, ನಾನು ಸದಾ ನಿಮ್ಮ ನೆರಳಾಗಿಯೇ ಇರುತ್ತೇನೆ. ಕಾಲಾನುಕಾಲದಿಂದ ನನ್ನೇ ಸೇರ್ತಾ ಇದ್ದ ನಿನ್ನ ಶಕ್ತಿ ನನ್ನ ದಾಟಿ ಯಾರ ಹತ್ರ ಹೋಯ್ತು. 23 ವರ್ಷ ನಿನ್ನ ಕಾಪಾಡಿದ್ದೀನಿ. ನಿನ್ನ ಸಂಪೂರ್ಣ ಶಕ್ತಿ ನನಗೆ ಸೇರೋದಕ್ಕೆ ಇನ್ನು ಒಂದೇ ಒಂದು ವರ್ಷ ಬಾಕಿ ಇದೆ. ಇಂಥ ಸಮಯದಲ್ಲಿ ಯಾಕೆ ಹೀಗಾಯ್ತು? ನಿನ್ನ ಶಕ್ತಿ ನನಗೆ ಬರೋದನ್ನ ತಪ್ಪಿಸಿದ್ಯಾ? ಅದನ್ನ ಪಡ್ಕೊಂಡವ್ರು ಯಾರು? ಆದಿಶೇಷ ಮತ್ತೆ ಹುಟ್ಟಿದಾನೆ. ಅವನು ನಿಮ್ಮ ಮೇಲೆ ಸೇಡನ್ನ ತೀರಿಸ್ಕೊತಾನೆ. ಅಮೃತ ಹೇಳಿದಾಗೆ ಆದಿಶೇಷನ ಪುನರ್ಜನ್ಮನೇ ಇದಕ್ಕೆಲ್ಲ ಕಾರಣ. ಈ ಶಕ್ತಿನ ಆದಿಶೇಷ ಪಡ್ಕೊಂಡಿದ್ದಾನ. ನನಗೆ ಆದಿಶೇಷನೇ ಅಡ್ಡುಗೋಡೆ ಆಗ ನಿಂತಿದ್ದಾನ. ಮತ್ತೆ ನಾಗಲೋಕದ ಸೇಡಿನ ಕಿಚ್ಚು ಮುನ್ನಡೆಗೆ ಬರ್ತಾ ಇದೆಯಾ? ಆದಿಶೇಷ! ಆದಿಶೇಷ! ಆದಿಶೇಷ, ನನ್ನಿಂದ ನಾಗವಣಿನ ವಾಪಸ್ ಪಡ್ಕೊಳ್ಳೋದಕ್ಕೆ ಪುನರ್ಜನ್ಮ ಪಡ್ಕೊಂಡು ಬಂದಿದೀಯಾ. ಇಷ್ಟು ವರ್ಷ ನಿನ್ನ ಕೈಲಿ ಸಾಧ್ಯ ಆಗದೆ ಇದ್ದು ಈಗ ಸಾಧ್ಯ ಇದೆಯಾ? ನಾಗಮಣಿನ ನನ್ನಿಂದ ವಾಪಸ್ಸು ತಗೊಳ್ಳೋದು ಸುಲಭ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. 23 ವರ್ಷ ನಾನು ನಾಗಮಣಿನ ಕಾಪಾಡ್ಕೊಂಡು ಬಂದಿದ್ದೀನಿ. ಈಗ ಬಿಟ್ಟಿನ ಸಾಧ್ಯ ಇಲ್ಲ. ನಾಗಮಣಿ ನಂದು. ಅದರ ಸಂಪೂರ್ಣ ಶಕ್ತಿ ನನಗೆ ಸೇರಬೇಕು. ಆದಿಶೇಷ, ನಿನ್ನ ಬಿಡಲ್ಲ ನಾನು. ನಿನ್ನ ಮರು ಜನ್ಮ ಅಂತ್ಯ ಆಗೋದು ನನ್ನಿಂದಾನೆ, ಈ ದಿಗ್ವಿಜಯನಿಂದಾನೆ. ಯಜಮಾನ್ರೆ, ಏನಾಯ್ತು? ಯಾಕೆ ಇಷ್ಟೊಂದು ಜೋರ ಕೂಕೊಂಡ್ರೆ? ಏನು ಇಲ್ಲ ನಂದೀಶ. ನಿಜ ಹೇಳಿ ಯಜಮಾನ್ರೆ, ನಿಮ್ ಧ್ವನಿಲೇ ಗೊತ್ತಾಗ್ತಾ ಇದೆ ಏನೋ ತೊಂದರೆ ಆಗಿದೆ ಅಂತ. ಯಾಕೆ? ಧ್ಯಾನದಲ್ಲಿ ಏನಾದ್ರು ವ್ಯತ್ಯಾಸ ಆಯ್ತಾ? ಬೇರೆ ಏನೋ ತೊಂದರೆ ಆಯ್ತಾ? ಏನಿಲ್ಲ, ಅದು ಮಾತಾಡಿ ಯಜಮಾನ್ರೆ. ಮನ್ಸಲ್ಲಿ ಏನೋ ಇಟ್ಕೊಂಡು ಒದ್ದಾಡ್ತಾ ಇದ್ದೀರಾ ಅಂತ ನನ್ಗನ್ನಿಸ್ತಾ ಇದೆ. ಅಂಥದ್ದೇನಾಯ್ತು ಯಜಮಾನ್ರೆ? ಏನಿಲ್ಲ ಕಣೋ, ಯಾಕೋ ಧ್ಯಾನ ಸರಿಯಾಗಿ ಮಾಡಕ್ ಆಗ್ಲಿಲ್ಲ. ಏನ್ ತೊಂದರೆ ಆಯ್ತು? ಯಾಕೋ ನನ್ನ ಮನಸ್ಸೇ ಸರಿಯಾಗಿಲ್ಲ ನಂದೀಶ. ಇನ್ನೊಂದಿನ ಬರೋಣ ನಡಿ. ಅಲ್ಲ ಯಜಮಾನ್ರೆ, ಆದ್ರೂ ನಡಿ ಅನ್ನಲ್ಲ ನೋಡು. ಆದಿಶೇಷ ಯಾರು ಅಂತ ತಿಳ್ಕೊಳ್ಳೋದನ್ನ ನಾನು ತಡ ಮಾಡಬಾರ್ದು. ತ್ರಿಶೂಲ್ ಮೂಲಕ ಆದಿಶೇಷ ಯಾರು ಅಂತ ತಿಳ್ಕೊಂಡು ಮುಗಿಸ್ತೀನಿ. ಅವನ ಕಥೆ ಮುಗಿಸ್ತೀನಿ. ಆತ್ಮಗಳಿಗೆ ಪ್ರೀತಿಯ ಅರಿವಾಗಿದೆ. ಇನ್ನೇನು ದೇಹಗಳಿಗೂ ಪ್ರೀತಿಯ ಅರಿವಾಗಿ ಸೇರೋ ಸಮಯ ಶೀಘ್ರವೇ ಜರುಗಲಿದೆ.
ಆದಿಶೇಷ 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 ನನ್ನ ಆದಿಶೇಷ ಬಂದ ಹಾಗಾಯ್ತು, ನಾನು ಅವನ್ನ ಸೇರ್ದಾಗಾಯ್ತು. ಆದಿಶೇಷ ಆದಿಶೇಷ ತ್ರಿವಿಕ್ರಮ್ 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 ಪರಮೇಶ್ವರ, ಏನಿದು? ತ್ರಿವಿಕ್ರಮ್ಗೆ ಎಚ್ಚರನೇ ಇಲ್ಲ. ಹಾಗಾದ್ರೆ ನನ್ನ ಕಣ್ಣು ಮುಂದೆ ಬಂದಿದ್ಯಾರು? ನನ್ನ ಸೇರಿದ್ಯಾರು? ಹಾಗಾದ್ರೆ ಇದೆಲ್ಲ ಭ್ರಮೆನಾ? ಇದೆಲ್ಲ ನನ್ನ ಕನ್ಸ? ಇಲ್ಲ, ನಾಗಮಣಿ ಶಕ್ತಿ ತ್ರಿವಿಕ್ರಮ್ ದೇಹ ಸೇರಿರುತ್ತೆ. ಈಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ನನಗೆಲ್ಲ ಕಾಣಿಸುತ್ತೆ. ಏನಿದು? ತ್ರಿವಿಕ್ರಮ್ ಕಣ್ಣಲ್ಲಿ ಏನು ಕಾಣಿಸ್ತಿಲ್ವಲ್ಲ? ಅಂದ್ರೆ ಅವ್ರಿಗೆ ಹಳೆ ನೆನಪುಗಳು ಬಂದಿಲ್ವಾ? ಇಲ್ಲ, ಬಂದಿರುತ್ತೆ. ಇನ್ನೊಂದ್ಸತಿ ಪ್ರಯತ್ನ ಮಾಡ್ತೀನಿ. ಪರಮೇಶ್ವರ, ಏನಿದು? ಯಾಕೆ ಹೀಗಾಗ್ತಿದೆ? ಏನ್ ಮಾಡೋದು? ಒಂದು ವೇಳೆ ಸಾಧ್ಯವಾಗದಿದ್ದರೆ ನಿನ್ನಲ್ಲಿರುವ ಶಕ್ತಿಯನ್ನು ಅವನಲ್ಲಿ ತುಂಬು. ಆಗ ಅವನು ಸಂಪೂರ್ಣವಾಗಿ ನಿನ್ನ ಆದಿಶೇಷನಾಗಿ ಬದಲಾಗುತ್ತಾನೆ. ಆಗ ಅವನನ್ನು ನಾಗಲೋಕಕ್ಕೆ ಮರಳಿ ಕರೆದುಕೊಂಡು ಬಂದು ಬಾ. ಗುರುದೇವ ಹೇಳ್ದ ಹಾಗೆ ನನ್ನ ಶಕ್ತಿನೆಲ್ಲ ತ್ರಿವಿಕ್ರಮ್ನಲ್ಲಿ ತುಂಬ್ತೀನಿ. ಏನಿದು? ಯಾವುದೋ ಋಣಾತ್ಮಕ ಶಕ್ತಿ ನನ್ನನ್ನು ತಡೀತಾ ಇದೆಯಲ್ಲ? ಯಾವ ಶಕ್ತಿ ಅದು? ಅಂದ್ರೆ ತ್ರಿವಿಕ್ರಮ್ ದೇಹದಲ್ಲಿ ಬೇರೆ ಯಾವುದೋ ಶಕ್ತಿ ಇದೆಯಾ? ಪರಮೇಶ್ವರ, ಪರಮೇಶ್ವರ, ಏನಿದೆಲ್ಲ? ಏನ್ ನಡೀತಾ ಇದೆ ಇಲ್ಲಿ? ಗುರುದೇವ ಹೇಳಿದ ಪ್ರಕಾರ ತ್ರಿವಿಕ್ರಮ್ಗೆ ಹಳೇದೆಲ್ಲ ನೆನಪಾಗ್ಬೇಕಾಗಿತ್ತು. ಆದ್ರೆ ಯಾಕೇನು ನೆನಪಾಗಿಲ್ಲ? ಹೇಳು ಪರಮೇಶ್ವರ, ಉತ್ತರ ಕೊಡು. ಶಿವಾನಿ ಅವರೇ, ಯಾಕೆ ಅಳ್ತಾ ಇದ್ದೀರಾ?
ಏನಾಯ್ತು ನಿಮಗೆ? ಅಲ್ಲ, ನಾನು ಏಕೆ ಬಿದ್ದಿದ್ದೆ? ತ್ರಿವಿಕ್ರಮ್, ಏನಾದರೂ ನೆನಪಾಯ್ತಾ? ಏನ್ ನೆನಪು? ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಏನಾಗಿದೆ ನಿಮ್ಗೆ? ಇಲ್ಲೇನ್ ನಡೀತಾ ಇದೆ? ಪರಮೇಶ್ವರ, ಏನಿದು? ತ್ರಿವಿಕ್ರಮ್ಗೆ ಏನು ನೆನಪಾಗಿಲ್ವಾ? ಯಾಕೆ ಹೀಗಾಯ್ತು? ಶಿವಾನಿ ಅವರೇ, ಏನಾಗಿದೆ ನಿಮ್ಗೆ? ಯಾಕೇನು ಮಾತಾಡ್ತಿಲ್ಲ? ಏನಿಲ್ಲ, ಗುರುದೇವ ಹೇಳಿದ ಹಾಗೆ ಯಾವುದು ನಡೀಲಿಲ್ಲ. ಇನ್ನು ಒಂದು ಕ್ಷಣನೂ ಇಲ್ಲಿರೋದು ಒಳ್ಳೇದಲ್ಲ ಅನಿಸ್ತಾ ಇದೆ. ತ್ರಿವಿಕ್ರಮ್, ನಡೀರಿ, ಹೊರಡೋಣ. ಅಲ್ಲ, ಇದ್ಕಿದ್ದ ಹಾಗೆ ನನ್ಗೊಂದು ಮುಖ್ಯವಾದ ಕೆಲಸ ಇದೆ ತ್ರಿವಿಕ್ರಮ್, ನೀವು ಮನೆಗೆ ಹೊರಡಿ. ಅಲ್ಲ ತ್ರಿವಿಕ್ರಮ್, ಪ್ರಶ್ನೆ ಮಾಡಬೇಡಿ, ನಿಮಗೆಲ್ಲ ಆಮೇಲೆ ಹೇಳ್ತೀನಿ. ದಯವಿಟ್ಟು ಇಲ್ಲಿಂದ ಹೊರಡಿ. ಬಾ ಶಿವಾನಿ, ನಿನ್ನ ಬರುವಿಕೆಯನ್ನೇ ಕಾಯುತ್ತಿದ್ದೆ. ಎಲ್ಲಿ ನಮ್ಮ ಆದಿಶೇಷ? ಶಿವಾನಿ, ನನ್ನ ಕಂದ ಆದಿಶೇಷನನ್ನು ಕರೆದುಕೊಂಡು ಬಂದೆಯಾ? ಅವನಿಗೆ ಹಳೆಯ ನೆನಪುಗಳೆಲ್ಲ ಮರುಕಳಿಸಿತ? ನಾಗಮಣಿ ಶಕ್ತಿ ಆ ದುಷ್ಟರ ಪಾಲಾಗದಂತೆ ತಡೆಯಲು ಸಾಧ್ಯವಾಯಿತು ಶಿವಾನಿ. ಶಿವಾನಿ, ಏಕೆ ಮೌನವಾಗಿರುವೆ? ಏನಾಯಿತು? ಎಲ್ಲಿ ನನ್ನ ಕಂದ ಆದಿಶೇಷ? ಒಬ್ಬಳೇ ಏಕೆ ಬಂದಿರುವೆ? ಆದಿಶೇಷನನ್ನು ಜೊತೆಯಲ್ಲೇ ಕರೆತರುವೆ ಎಂದು ಹೇಳಿದ್ದೆ ಅಲ್ಲವೇ? ಹೇಳಿದ್ದೆ, ಆದರೆ ಅಲ್ಲಿ ನಡೆದಿದ್ದೆ ಬೇರೆ. ಅಂದರೆ ಆದಿಶೇಷನಿಗೆ ಹಳೆಯ ನೆನಪುಗಳು ಮರುಕಳಿಸಲಿಲ್ಲವೇ? ಇಲ್ಲ, ಅಸಾಧ್ಯ. ನಾನು ಹೇಳುತ್ತಿರುವುದೆಲ್ಲ ಸತ್ಯ ಗುರುದೇವ. ನೀವು ಕೊಟ್ಟಿದ್ದ ತಾಳೆಗರಿಯಲ್ಲಿದ್ದ ಮಂತ್ರ ಪಠನೆ ಮಾಡಿಸಿದೆ, ಶಿವಪೂಜೆಯನ್ನು ಮಾಡಿಸಿದೆ. ಆದರೂ ನನ್ನ ಆದಿಶೇಷನಲ್ಲಿ ಯಾವ ಬದಲಾವಣೆಯೂ ಕಾಣಿಸಲಿಲ್ಲ. ಇದರ ಅರ್ಥ ಏನು? ನೀವು ಹೇಳಿದ್ದೆಲ್ಲ ಸುಳ್ಳು ಎಂದೆನಿಸುತ್ತಿದೆ. ನಮ್ಮ ಮಂತ್ರೋಪದೇಶಗಳು ಸುಳ್ಳು ಎಂದು ಹೇಳಬೇಡ ಶಿವಾನಿ. ತಲತಲಾಂತರದಿಂದ ನಡೆದು ಬಂದ ಸಂಸ್ಕೃತಿ ಇದು. ಇದರಲ್ಲಿ ಯಾವುದೇ ತರಹದ ದೋಷವಿಲ್ಲ. ಹಾಗಾದರೆ ತ್ರಿವಿಕ್ರಮನಿಗೆ ಎಲ್ಲ ನೆನಪುಗಳು ಬರಬೇಕಾಗಿತ್ತಲ್ಲವೇ? ಅದು ಸತ್ಯ. ಹೀಗೆ ಕಾಯಿತು ತಿಳಿಯುತ್ತಿಲ್ಲ. ಅಲ್ಲೇನಾಯಿತು ವಿವರಿಸು ಶಿವಾನಿ. ಮಂತ್ರ ಪಠನೆಯ ನಂತರ ನಾನು ತ್ರಿವಿಕ್ರಮ ಪರಮೇಶ್ವರನ ಧ್ಯಾನದ ಮೊರೆ ಹೋದೆವು. ನಂತರ ನಾನು ಆದಿಶೇಷನನ್ನು ಸೇರಿದ ಅನುಭವವಾಯಿತು. ಆದರೆ ಮರುಕ್ಷಣವೇ ಆದಿಶೇಷನನಿಂದ ದೂರವಾದ ಅನುಭವವಾಯಿತು. ಏನೆಂದು ನನಗೆ ಅರ್ಥವೇ ಆಗಲಿಲ್ಲ. ನಿನ್ನ ಶಕ್ತಿ ಪ್ರಯೋಗ ಮಾಡಲು ಯತ್ನಿಸಲಿಲ್ಲವೇ? ಯತ್ನಿಸಿದೆ, ಆದರೆ ಏನೂ ಸಫಲವಾಗಲಿಲ್ಲ. ತ್ರಿವಿಕ್ರಮನ ಮೇಲೆ ನನ್ನ ಶಕ್ತಿ ಪ್ರಯೋಗಿಸಲು ಹೊರಟಾಗ ಯಾವುದೋ ಶಕ್ತಿ ನನ್ನನ್ನು ದೂರ ಎಸೆದಂತೆ ಭಾಸವಾಯಿತು. ಅಷ್ಟೇ ಅಲ್ಲ, ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನನಗೆ ಏನು ಭಾಸವಾಗಲಿಲ್ಲ ಗುರುದೇವ. ಏನು ಹೇಳುತ್ತಿರುವೆ? ನಿನ್ನ ಶಕ್ತಿ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲವೇ? ಇಲ್ಲ,